ಅಥಣಿ ಮುರುಗೇಂದ್ರ ಶಿವಯೋಗಿಗಳ ತಾಯಿ ಹೆಸರು ಕೂಡ ನೀಲಮ್ಮ ತಾಯಿ. ಹಾಲಕೇರಿಯ ಬೆತ್ತದ ಮಹಾಸ್ವಾಮಿಗಳಂತ ಆಗಿ ಹೋದ್ರು, ಅವರ ತಾಯಿ ಹೆಸರು ನೀಲಮ್ಮ ತಾಯಿನೇ. ಎಂತದ್ದು, ನೀವು ಯಾರಾದ್ರೂ ಇರಬಹುದು ನೀಲಮ್ಮ ಅನ್ನುವಂಥವ್ರು. ಆದ್ರೆ ಆ ನೀಲಮ್ಮ ತಾಯಿ ಮಾಡಿರುವಂತಹದ್ದು ಬಹಳ ದೊಡ್ಡ ಕೆಲಸ. ಅವರನ್ನ ಬಹಳ ಸಂಸ್ಕಾರವಂತರನ್ನಾಗಿ ಮಾಡುವಂತಹದ್ದು. ಬಂದ್ರು, ಗುರುಗಳ ಸಮೀಪಕ್ಕೆ ಬಂದು ನಮಸ್ಕಾರವನ್ನು ಮಾಡಿ, ನಮಸ್ಕಾರ ಮಾಡಿದ ನಂತರ ಅಪ್ಪ ಅವರು ಹೇಳಿದ್ರು, ಬಹಳ ಒಳ್ಳೆಯ ಮಕ್ಕಳು, ನಿಮ್ಮ ಮಾತು ಖರೆ ಐತ್ರಿಪ್ಪ. ಶಿವ ಕೊಡೋದು ಕೊಟ್ಟ, ಆದ್ರ ಹುಟ್ಟು ಕುರುಡನ್ನು ಕೊಟ್ಟು ಬಿಟ್ಟ. ಯಪ್ಪ, ಹುಟ್ಟು ಕುರುಡನ್ನು ಕೊಟ್ಟು ಬಿಟ್ಟ. ಏನಾದ್ರೂ ಓದಿಸ್ಬೇಕು, ಮತ್ತೇನಾದ್ರೂ ಮಾಡ್ಬೇಕಂದ್ರೆ ಕಣ್ಣಿಲ್ಲ. ಅಕಸ್ಮಾತ್ ನಾಳೆ ಲಗ್ನ ಆಗುವಂತ ಸಂದರ್ಭ ಬಂದ್ರ ಯಾರು ಕನ್ಯಾ ಕೊಡ್ತಾರೋ ಯಪ್ಪ? ಇವರನ್ನ ಸಾಕೋದು ಬಹಳ ದೊಡ್ಡದಾಗೈತಿ ಅಂತ ಹೇಳಿ ತಾಯಿ ಅಂದಳು. ಈ ಮಾತುಗಳನ್ನು ಹೇಳ್ತಾ ಹೇಳ್ತಾ ಕಣ್ಣೊಳಗ ನೀರು ತಂದಳು. ನಾನು ಆವ ಕರ್ಮಗಳನ್ನ ಮಾಡಿದನು ಗೊತ್ತಿಲ್ಲ ನನ್ನಪ್ಪ, ಇಂತಹ ಮಕ್ಕಳನ್ನ ನನಗ ಕೊಟ್ಟ ಶಿವ. ಈ ಎಲ್ಲ ಮಾತನಾಡುವಂತ ಸಂದರ್ಭದೊಳಗ ಕುಮಾರ ಮಹಾಸ್ವಾಮಿಗಳು ಜೋಳಿಗೆಯನ್ನ ಹಿಡಿತಾರೆ. ಹಂಗೆ ಭಿಕ್ಷಾಂದೇಹಿ. ತಾಯಿ ನೀಲಮ್ಮನವ್ರಂತಾರೆ, ನಾನು ನನ್ನ ಮಕ್ಕಳ ಸಂಬಂಧನ ನಾ ಹೇಳಾಕತ್ತೀನಿ, ಮಕ್ಕಳ ನೋವನ್ನು ಹೇಳಾಕತ್ತೀನಿ. ಈ ಸ್ವಾಮಿಗಳು ಭಿಕ್ಷಾ ಕೇಳಾಕತ್ತಾರಲ್ಲ. ಮನಸ್ಸಿನೊಳಗ ಅನ್ಕೊಳತ್ತಾಳ, ನಾನು ಇಷ್ಟು ಕಷ್ಟದ ಮಾತುಗಳನ್ನು ಹೇಳಾಕತ್ತೀನಿ, ಇವರಿಗೆ ಮಠ ಕಟ್ಟೋದು, ಜೋಳಿಗೆ ಒಳಗ ರೊಕ್ಕ ರೂಪಾಯಿ ದವಸ ಧಾನ್ಯಗಳನ್ನ ಕೇಳಾಕತ್ತಾರಲ್ಲ ಅಂತ ಹೇಳಿ ಒಂದ್ ರೀತಿ ನೋವನ್ನ ಪಟ್ಲು. ಭಿಕ್ಷಾಂದೇಹಿ ಅಂದಿರುವಂತಹ ಗುರುಗಳಂತಾರೆ, ಯಪ್ಪ ನಾ ಇದನ್ನ ಹೇಳಾಕತ್ತೀನಿ ನಿಮಗ. ಅವಾಗ ಕುಮಾರೇಶ್ವರ ಅಂತಾಳ, ಯವ್ವಾ ನೀ ಏನು ನಿನ್ನ ಮಕ್ಕಳು ಹುಟ್ಟಿದವರ ನನಗ ತ್ರಾಸ ಆಗಕತ್ತೈತಿ ಅಂತ ಹೇಳಿದೆಲ್ಲ, ನಾನು ನಿನಗ ಕಾಳ ಕೇಳ್ತಾ ಇಲ್ಲ, ಕಡಿಯನ್ನ ಕೇಳ್ತಾ ಇಲ್ಲ, ಹಣವನ್ನ ಕೇಳ್ತಾ ಇಲ್ಲ, ರೊಕ್ಕವನ್ನ ಕೇಳ್ತಾ ಇಲ್ಲ. ಈ ಮಕ್ಕಳನ್ನ ನನ್ನ ಜೋಳಿಗೆ ಒಳಗ ಹಾಕಿಬಿಡು. ಇವರನ್ನ ನೀನು ಸಾಕ್ಲಿಕ್ಕೆ ತ್ರಾಸ ಅಂತ ಹೇಳಕತ್ತಿದ್ದೆಲ್ಲವಾ, ನನಗ್ ಕೊಟ್ಟು ಬಿಡು. ಇವರನ್ನ ಈ ನಾಡಿನೊಳಗ ಒಬ್ಬ ಯೋಗ್ಯ ಸಾಧಕರನ್ನಾಗಿ ತಯಾರು ಮಾಡೋಣ. ನೀಲಮ್ಮ ತಾಯಿಗೆ ಒಂದು ಕ್ಷಣ ಶಾಕ್ ಆಯ್ತು. ನನ್ನ ಭಾವನೆನೇ ಬೇರೆ, ಗುರುವಿನ ಭಾವನೆಯೇ ಬೇರೆ. ನೀಲಮ್ಮರು ಅಂತಾರೆ, ಯಪ್ಪ ತಪ್ಪಾತ್ರಿಪ್ಪ, ನಾ ಏನೋ ಅನ್ಕೊಂಡಿದ್ನಿ, ಕ್ಷಮಾ ಮಾಡ್ರಪ್ಪ, ಮನಸ್ಸಿನೊಳಗ್ ನೋವು ಪಟ್ಕೊಂಡೆ. ಇರ್ಲಿ, ಈ ಮಕ್ಕಳನ್ನು ನಮಗ ಕೊಟ್ಟು ಬಿಡು ಅಂತಂದಾಗ ಗುರುಬಸಯ್ಯ ಗದಗಯ್ಯನವರು ಸುಮ್ಮನೆ ನಿಂತರು. ಇಬ್ರು ದಂಪತಿಗಳು ನಿಂತರು. ಎಂತಹ ಮಕ್ಕಳಾದ್ರೂ ಕೂಡ ತಾಯಿಗೆ ಕೊಡ್ಲಿಕ್ಕೆ ಆಗೋದಿಲ್ಲ. ಹೆತ್ತವರಿಗೆ ಹೆಗ್ಗಣ ಮುದ್ದಂತಾರಲ್ಲ ಶಾಸ್ತ್ರ, ಹೆಂಗ್ ಕೊಡಕ್ ಆಗ್ತತ್ರಿ? ಹಾನಗಲ್ ಕುಮಾರ ಮಹಾಸ್ವಾಮಿಗಳಂತಂದ್ರ ಅವರ ವಾಣಿ ಅಂತಂದ್ರ ಅಪ್ಪ ಅವ್ರ ಏನ್ ಹೇಳಕತ್ತಾರ, ಅದ ನಮ್ಮ ನಾಡಿಗೆ ಒಳ್ಳೇದೇ, ಅದು ದೇವ್ರಿದ್ದಂಗ. ಅವ್ರು ನಮಗ ಅವ್ರು ಏನು ಮಾಡಿದ್ರು ಒಳ್ಳೇದು ಮಾಡ್ತಾರ ಅನ್ನುವಂತಹದ್ದು ವಿಶ್ವಾಸ ಆ ನಾಡಿನ ಜನರಿಗೆ. ಹಂಗ ಗುರುವಿನ ಮೇಲೆ ವಿಶ್ವಾಸವನ್ನಿಟ್ಟಿದ್ರು. ಗುರುವಿನ ಮೇಲೆ ವಿಶ್ವಾಸ ಇಡಬೇಕು ನೀವು ಕೂಡ. ಒಬ್ರು ಹಿಮಾಲಯದ ಸಾಧು, ಆತನ ಜೊತೆಗೆ ಒಬ್ಬರು ಶಿಷ್ಯ, ಹಳ್ಳಿಗೆ ಏಕರಾತ್ರಿ, ಪಟ್ಟಣಕ್ಕೆ ಪಂಚರಾತ್ರಿ ಅಂತ ಹೇಳಿ ಸಂಚಾರವನ್ನ ಮಾಡ್ತಾ 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 ಬರ್ಲಿಕ್ಕೆ ಹತ್ತಿದ್ರು. ಬರುವಂತಹ ಸಂದರ್ಭದೊಳಗ
ಒಬ್ಬೊಬ್ರು ಮಕ್ಕಳು ಗುಡಿಯೊಳಗ. ಅಕಸ್ಮಾತ್ ಯಾರು ಇರ್ಲಿಲ್ಲ ಅಂತಂದ್ರ ಗುರುಗಳು ಎಚ್ಚರ ಆಗ್ಬೇಕು, ಶಿಷ್ಯ ಮಲಗಬೇಕು. ಶಿಷ್ಯ ಎಚ್ಚರ ಆಗ್ಬೇಕು, ಗುರುಗಳು ಮಲಗಬೇಕು. ಯಾಕಂತಂದ್ರ ಬೆಳ್ಳಿ ಸಾಮಾನಿದ್ದು, ಪೂಜಾ ಸಾಮಾನುಗಳು ಬೆಳ್ಳಿ ಸಾಮಾನುಗಳೇನು ಇರ್ತಾವ, ಎಲ್ಲಾ ಪೂಜ್ಯರದು. ಯಾವಾಗ ಹಿಂಗೆ ಅವ್ರು ಮಾಡ್ಕೋತ ಬರ್ತಿದ್ರಲ್ಲ, ಬರುವಂತಹ ಸಂದರ್ಭದೊಳಗೆ ಒಂದು ಘಟನಾ ನಡೆದು ಹೋಯ್ತು. ನೋಡಪ್ಪ, ಇಲ್ಲಿ ಯಾರು ಇಲ್ಲ, ಯಾವ ಮನೆಗಳಿಲ್ಲ, ಈ ಗಿಡದ ಕೆಳಗೆ ಇವತ್ತು ಮಲಗುನು. ಆಗಲ್ರಿಪ್ಪ, ಮೊದಲು ನೀನು ಮಲ್ಕೋ, ನಾನು ಹಾಗೆ ಕೂಡ್ತೀನಿ ಅಂತ ಅಂದ್ರ ಗುರುಗಳು. ಇಲ್ರಿಪ್ಪ, ನೀವು ಹಿರಿಯರು, ನೀವು ನನ್ನ ಗುರುಗಳು, ತಾವು ಮಲ್ಕೋಬೇಕು, ನಾನು ನೋಡ್ತಿರ್ತೀನಿ. ಆಯ್ತಂತ ಹೇಳಿ ಗುರುಗಳು ಮಲ್ಕೊಂಡ್ರು. ಶಿಷ್ಯ ಪಾದ ಸೇವೆಯನ್ನು ಮಾಡ್ಲಿಕ್ಕತ್ತ, ಪಾದವನ್ನು ಒತ್ಲಿಕ್ಕತ್ತ. ಒಂದು 4-5 ತಾಸು ನಿದ್ದೆ ಆಯ್ತು. ಗುರುಗಳು ಎಚ್ಚರ ಆದ್ರು. ಆಯ್ತಪ್ಪ, ನೀನು ಮಲ್ಕೋ. ಶಿಷ್ಯ ಮಲ್ಕೊಂಡ. ಮಲಿಗೊಂದು ಅರ್ಧ ತಾಸಾಗಿತ್ತು. ಒಂದು ದೊಡ್ಡ ಕಾಳಿಂಗ ಸರ್ಪ ಬಂತು. ದೊಡ್ಡ ಕಾಳಿಂಗ ಸರ್ಪ ಬಂತು, ಸೀದಾ ಆ ಮಲಗಿರುವಂತಹ ಶಿಷ್ಯನನ್ನು ಕಡಿಲಿಕ್ಕತ್ತು. ಗುರುಗಳಂದ್ರು, ಯಾಕಪ್ಪ ನಿನಗೆ ಈ ದ್ವೇಷ? ಆರಾಮ ಮಲ್ಕೊಂಡಾನ ನಮ್ಮ ಹುಡುಗ, ನಮ್ಮ ಶಿಷ್ಯ ಆರಾಮ್ ಮಲ್ಕೊಂಡಾನ, ನೀ ಯಾಕ ಅವನ ಮ್ಯಾಲ ಇಷ್ಟ ದ್ವೇಷ ಕಾರಕತ್ತೀಯಪ್ಪ? ಅವ ನಿನಗೇನೂ ಮಾಡಿಲ್ಲ, ನಿನ್ನ ಮುಟ್ಟಿಲ್ಲ, ನಿನ್ನ ಕೆಣಕಿಲ್ಲ, ಏನೇನೂ ಮಾಡಿಲ್ಲ. ಅನ್ನೋದು ಜಾತ್ರಾ ಮಹೋತ್ಸವ. ಆ ಜಾತ್ರಾ ಮಹೋತ್ಸವಕ್ಕೆ ತಾವು ಬರಬೇಕು ಬುದ್ಧಿ ಅಂಥೇಳಿ ವಿನಮ್ರರಾಗಿ ಕೇಳ್ಕೊಂಡ್ರು. ಪರಮ ಪೂಜ್ಯರು ಆಯ್ತು ಅಂತ ಹೇಳಿ ಒಪ್ಪಿಕೊಂಡು ಆ ಊರಿನ ಜಾತ್ರೆಗೆ ಹೋಗುವಂತ ಒಂದು ಸನ್ನಿವೇಶ. ಹಾನಗಲ್ಲಪ್ಪ ಅವರು ಬರಾಕತ್ತಾರಂತಂದ್ರ ಊರಿಗೆ ಹಬ್ಬ. ಆ ಒಂದು ಸನ್ನಿವೇಶದೊಳಗ ಹಾನಗಲ್ ಕುಮಾರ ಮಹಾಶಿವಯೋಗಿಗಳಂತಂದ್ರೆ ಅವರನ್ನ ನೋಡೋದು, ಅವರನ್ನ ದರ್ಶನ ಪಡೆಯೋದು, ಅವರನ್ನ ಕಾಣೋದು, ಒಂದು ನುಡಿಗಳನ್ನ ಕೇಳೋದು ಒಂದು ದೊಡ್ಡ ಸುಯೋಗ ಅನ್ನುವಂತ ಭಾವ ಭಕ್ತರಲ್ಲಿ. ಹಾನಗಲ್ಲಪ್ಪ ಅವರು ಬರಾಕತ್ತಾರಂತ ಹೇಳಿ ಊರು ಸಿಂಗಾರ ಆಗ್ಲಿಕ್ಕತ್ತು. ಊರಿನ ಏನು ಹೆಬ್ಬಾಗಲಂತ ಕರಿತೀವಲ್ಲ ನಾವು, ಆ ಅಲ್ಲೆಲ್ಲ ತರಿರು ತೋರಣಗಳಿಂದ ಕಟ್ಟಿದ್ರು. ಪ್ರಮುಖ ಬೀದಿಯೊಳಗ, ಆ ದೇವಸ್ಥಾನಕ್ಕೆ ಬರುವಂತಹ ದಾರಿಯೊಳಗ ಎಲ್ಲ ಸಿಂಗಾರವನ್ನು ಮಾಡಿದರು. ಆ ಊರಿನ ಒಂದು ದೊಡ್ಡ ಜಾತ್ರೆ ಅದು, ಅಕ್ಕಲ ಬಸವೇಶ್ವರ ಜಾತ್ರಾ ಮಹೋತ್ಸವ. ಅಜ್ಜ ಅವರು ಬಂದ್ರು. ಬಹಳ ಆತಿಥ್ಯದಿಂದ, ಬಹಳ ಭಕ್ತಿ ಶ್ರದ್ಧೆಯಿಂದ ಕುಮಾರ ಮಹಾಶಿವಯೋಗಿಗಳನ್ನ ಸ್ವಾಗತ ಮಾಡಿಕೊಳ್ತಾರೆ. ಪಾದಕ್ಕೆ ನೀರು ಹಾಕೊಳ್ತಾ, ಪರಮ ಪೂಜ್ಯರಿಗೆ ನಮಸ್ಕಾರವನ್ನು ಮಾಡ್ತಾ ದೇವಸ್ಥಾನದ ಒಳಗೆ ಬಂದ್ರು. ಈಗ ಹೆಂಗ ಸಭೆ ನಡೆದಿತ್ತಲ್ಲ ಹಂಗೆ ಸಭೆಯನ್ನ ಆರಂಭ ಮಾಡಿದ್ರು. ಆರಂಭದೊಳಗನ 2 ಕುರುಡು ಮಕ್ಕಳು. ಆ ಮಕ್ಕಳು ಪ್ರಾರ್ಥನಾ ಗೀತೆಯನ್ನ ಹಾಡ್ಲಿಕ್ಕೆ ಆರಂಭ ಮಾಡಿದ್ರು. ಕಣ್ಣಿಲ್ಲ, ಕಣ್ಣು ಇರ್ಲಾರ್ದ ಹುಡುಗರು ಹಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ರು. ನಿಜಗುಣ ಶಿವಯೋಗಿಗಳು ಬರೆದಿರುವಂತಹ ನೋಡಲಾಗದೆ ದೇವ ನೋಡಲಾಗದೆ ಹಾಡ್ತಾರ. ದೇವ ನೋಡಲಾಗದೆ